ಒಬ್ಬ ವ್ಯಕ್ತಿಯ ಜೀವನ ಹೇಗೆಲ್ಲ ಬದಲಾಗಬಹುದು, ತನ್ನೊಳಗಿನ ಭಯವನ್ನೇ ಮೆಟ್ಟಿ ನಿಂತಾಗ ಏನಾಗಬಹುದು. ಬನ್ನಿ, ಭೂಮಾಳ ಈ ಪ್ರಥೆಯ ಮೂಲಕ ಅವಳ ಈ ಪಯಣವನ್ನೊಮ್ಮೆ ನೋಡೋಣ. ಅವಳು ತನ್ನದೇ ಆದ ಶಕ್ತಿಯನ್ನು ಹೇಗೆ ಕಂಡುಕೊಳ್ತಾಳೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಈ ಒಂದು ಚಿತ್ರಣ ಇದೆಯಲ್ಲ, ಇದು ಕಥೆಯ ಆರಂಭವಷ್ಟೇ ಅಲ್ಲ. ಇದು ಒಂದು ಹೊಸ ಜಾಗಕ್ಕೆ ಹೋದಾಗ ಎಲ್ಲರಿಗೂ ಆಗುವ ಆ ಅನಿಶ್ಚಿತತೆಯ ಭಾವನೆಯನ್ನು ತೋರಿಸುತ್ತೆ. ಆ ಸೂಟ್ಕೇಸ್ ಬರೀ ಒಂದು ವಸ್ತುವಲ್ಲ, ಅದು ಅವಳ ಕನಸುಗಳ, ಅವಳ ಭವಿಷ್ಯದ ಭಾರದ ಸಂಕೇತ. ಇಲ್ಲಿ ನಾವು ಭೇಟಿಯಾಗೋ ಭೂಮಾ ಕೇವಲ ಒಬ್ಬ ಹೊಸ ಸ್ಟೂಡೆಂಟ್ ಅಲ್ಲ, ಅವಳು ತನ್ನದೇ ಆದ ಒಂದು ಚಿಪ್ಪಿನೊಳಗೆ ಅಡಕ್ಕೊಂಡಿದ್ದಾಳೆ. ಅವಳ ಸುತ್ತಲಿನ ಜಗತ್ತು ಒಂದು ದೊಡ್ಡ ಗದ್ದಲದ ಹಾಗೆ ಕಾಣಿಸ್ತಿದೆ. ಅದರಲ್ಲಿ ತಾನೆಲ್ಲೋ ಕಳೆದೋಗಿದ್ದೀನಿ ಅನ್ನೋ ಭಾವನೆ ಅವಳದು. ಹೀಗೆ ಅವಳು ಕಳೆದು ಹೋದ ಹಾಗೆ ನಿಂತಿದ್ದಾಗ ಹರ್ಷಿತಾ ಬಂದು ಮಾತಾಡಿಸ್ತಾಳೆ. ಇದು ಬರೀ ಒಂದು ಸಹಾಯದ ಕ್ಷಣ ಅಷ್ಟೇ ಅಲ್ಲ ನೋಡಿ, ಇದು ಭೂಮಾಳ ಜೀವನದಲ್ಲಿ ಮೊಳಕೆ ಒಡೆಯುವ ಒಂದು ಹೊಸ ಸ್ನೇಹದ ಶುರುವಾತ. ಈ ಕಥೆಯಲ್ಲಿರೋದು ಬರೀ 3 ಜನ ಅಲ್ಲ, ಬದಲಾಗಿ 3 ಬೇರೆ ಬೇರೆ ಥರದ ವ್ಯಕ್ತಿತ್ವಗಳು. ಒಂದ್ಕಡೆ ಭೂಮಾಳ ಮೌನ, ಇನ್ನೊಂದ್ಕಡೆ ವಿಕ್ರಮ್ನ ಕಾನ್ಫಿಡೆನ್ಸ್, ಮತ್ತೊಂದ್ಕಡೆ ದುರ್ಗಾದ ಧೈರ್ಯ. ಇವು 3 ಹೇಗೆ ಒಂದಕ್ಕೊಂದು ಸಂಧಿಸ್ತವೆ ಅನ್ನೋದೇ ಈ ಕಥೆಯ ಇಂಟ್ರೆಸ್ಟಿಂಗ್ ಪಾಯಿಂಟ್. ಪ್ರತಿಯೊಂದು ಕಥೆಯಲ್ಲೂ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ ಅಲ್ಲ, ಹಾಗೇ ಭೂಮಾಳ ಜೀವನದಲ್ಲೂ ಒಂದು ತಿರುವು ಬರುತ್ತೆ, ಅದು ಪ್ರೀತಿಯ ರೂಪದಲ್ಲಿ. ಆದರೆ ಅವಳು ಅಂದುಕೊಂಡಿದ್ದ ಪ್ರೀತಿನ ಇದು? ಬನ್ನಿ ನೋಡೋಣ. ನೋಡಿ, ಪ್ರೀತಿ ಶುರು ಆಗೋದೇ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ದುರ್ಗಾ ಹಾಗೆ ಕಾನ್ಫಿಡೆಂಟ್ ಆಗಿರೋ ಹುಡುಗಿಯನ್ನ ಬಿಟ್ಟು ವಿಕ್ರಮ್ಗೆ ಭೂಮಾಳ ಆ ಮುಗ್ಧತೆ, ಆ ಅಸಹಾಯಕತೆನೇ ಇಷ್ಟ ಆಡುತ್ತೆ. ಇದು ನಿಜವಾದ ಪ್ರೀತಿನಾ ಅಥವಾ ಮುಂದೆ ಏನೋ ಕಾದಿದೆಯಾ ಅನ್ನೋ ಪ್ರಶ್ನೆ ಇಲ್ಲೇ ಹುಟ್ಕೊಳ್ಳುತ್ತೆ. ನೋಡೋಕ್ಕೆ ಇದೊಂದು ಪರ್ಫೆಕ್ಟ್ ಲವ್ ಸ್ಟೋರಿ ಥರನೇ ಕಾಣಿಸುತ್ತೆ ಅಲ್ವಾ? ಆದ್ರೆ ನಿಜವಾಗ್ಲೂ ಎಲ್ಲ ಪ್ರೇಮಕಥೆಗಳು ಅನ್ಕೊಂಡ ಹಾಗೆ ಇರುತ್ತಾ? ಈ ಪ್ರಶ್ನೆನೇ ನಮ್ಮನ್ನ ಕಥೆಯ ಆಳಕ್ಕೆ ಕರ್ಕೊಂಡೋಗುತ್ತೆ. ಅಲ್ಲಿ ಪ್ರೀತಿ ಅನ್ನೋದು ಕೇವಲ ಒಂದು ಭಾವನೆ ಅಲ್ಲ, ಅದೊಂದು ಪರೀಕ್ಷೆ. ಇಲ್ಲಿಂದ ಮುಂದೆ ಭೂಮಾಳ ಪಯಣದಲ್ಲಿ ನಿಜವಾದ ಚಾಲೆಂಜಸ್ ಶುರುವಾಗುತ್ತೆ. ಒಂದ್ ಕಡೆ ಸ್ನೇಹ ಅವಳಿಗೆ ಧೈರ್ಯ ಕೊಟ್ರೆ, ಇನ್ನೊಂದು ಕಡೆ ಬಯಲಾಗೋ ಒಂದು ಸತ್ಯ ಅವಳ ಇಡೀ ಪ್ರಪಂಚವನ್ನೇ ಅಲ್ಲಾಡ್ಸ್ಬಿಡುತ್ತೆ. ಈ ನಾಟಕದ ವೇದಿಕೆ ಇದೆಯಲ್ಲ, ಅದು ಭೂಮಾಳೆಗೆ ತನ್ನನ್ನು ತಾನು ಕಂಡುಕೊಳ್ಳೋಕೆ ಒಂದು ಅವಕಾಶ ಕೊಡುತ್ತೆ. ಪ್ರತಿಯೊಂದು ಡೈಲಾಗ್ ಹೇಳಿದಾಗ್ಲೂ ಅವಳೊಳಗಿನ ಭಯ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಾ ಹೋಗುತ್ತೆ. ಅವಳಿಗೆ ತನ್ನದೇ ಆದ ಒಂದು ಧ್ವನಿ ಸಿಕ್ಕಾಗುತ್ತೆ. ಸರಿ, ಅವಳು ಹೀಗೆ ಖುಷಿಯಾಗಿ ಧೈರ್ಯವಾಗಿ ಬದಲಾಗ್ತಿದ್ದಾಳೆ ಅನ್ನುವಾಗಲೇ ಅವಳಿಗೆ ಒಂದು ದೊಡ್ಡ ಶಾಕ್ ಕಾದಿರುತ್ತೆ. ವಿಕ್ರಮ್ನ ಮನೆಗೆ ಹೋದಾಗ ಅಲ್ಲಿನ ವಾತಾವರಣ ಅವಳ ಹೊಸ ಆತ್ಮವಿಶ್ವಾಸಕ್ಕೆ ಒಂದು ದೊಡ್ಡ ಸವಾಲಾಗಿ ನಿಲ್ಲುತ್ತೆ. ಇದು ಭೂಮಾಳೆಗೆ ಬರೀ ಅರ್ಥ ಆಗಿದ್ದಲ್ಲ, ಒಂದ್ ರೀತಿ ಶಾಕ್. ತಾನು ಇಷ್ಟಪಟ್ಟ ವ್ಯಕ್ತಿ ತನ್ನ ಕನಸುಗಳಿಗೆ ಬೆಲೆ ಕೊಡಲ್ಲ, ಬದಲಾಗಿ ತನ್ನನ್ನ ಒಂದು ಚೌಕಟ್ಟಲ್ಲಿ ಇಡೋಕೆ ನೋಡ್ತಿದ್ದಾನೆ ಅನ್ನೋ ಸತ್ಯ ಅವಳಿಗೆ ಗೊತ್ತಾದಾಗ ಅವಳ ಇಡೀ ಪ್ರಪಂಚವೇ ತಲೆ ಕೆಳಗಾಗುತ್ತೆ. ಈಗ ಭೂಮಾ ತನ್ನ ಜೀವನದ ಬಹುಶಃ ಅತಿ ದೊಡ್ಡ ಯುದ್ಧಕ್ಕೆ ಸಿದ್ಧಳಾಗ್ಬೇಕಿದೆ. ಇದು ಬರೀ ವಿಕ್ರಮ್ ವಿರುದ್ಧ ಅಲ್ಲ, ಅಥವಾ ಸಮಾಜದ ವಿರುದ್ಧ ಅಲ್ಲ, ಇದು ಅವಳ ಒಳಗಿನ ಭಯದ ವಿರುದ್ಧದ ಹೋರಾಟ. ನೋಡಿ, ಅವಳ ಈ ನಿರ್ಧಾರದ ಹಿಂದೆ ಒಂದೆರಡು ಘಟನೆಗಳಿಲ್ಲ. ಮೊದಲು ಅವಳೊಳಗೆ ಒಂದು ದೊಡ್ಡ ಗೊಂದಲ ಶುರುವಾಗತ್ತೆ, ಆಮೇಲೆ ಮನೆಯವರ ಒತ್ತಡ, ಈ ಮಧ್ಯೆ ಅವಳ ಪ್ರೊಫೆಸರ್ ಕೊಡುವ ಸಪೋರ್ಟ್, ಇದೆಲ್ಲ ಸೇರಿ ಅವಳು ಆ ಕಠಿಣ ನಿರ್ಧಾರ ತಗೊಳ್ಳೋ ಹಾಗೆ ಮಾಡುತ್ತೆ. ಸೊ ಇಷ್ಟೆಲ್ಲ ಬಿರುಗಾಳಿಗಳನ್ನ ಎದುರಿಸಿದ ಮೇಲೆ ನಾವು ನೋಡೋದು ಒಬ್ಬ ಹೊಸ ಭೂಮಾನ. ಇದು ಬರೀ ಒಂದು ಬದಲಾವಣೆಯಲ್ಲ, ಇದನ್ನೊಂದು ಮರುಹುಟ್ಟು ಅಂತಲೇ ಹೇಳ್ಬೋದು. ಸ್ಥಿತಿಸ್ಥಾಪಕತ್ವ ಅಂದ್ರೆ ರೆಸಿಲಿಯನ್ಸ್. ಇದರರ್ಥ ಬರೀ ಕಷ್ಟಗಳನ್ನ ಸಹಿಸ್ಕೊಳ್ಳೋದು ಅಂತ ಅಲ್ಲ, ಆ ಕಷ್ಟಗಳಿಂದಾನೇ ಪಾಠ ಕಲಿತು ಇನ್ನಷ್ಟು ಸ್ಟ್ರಾಂಗ್ ಆಗೋದು. ವಿಕ್ರಮ್ನ ಕೆಟ್ಟ ಮಾತುಗಳು ಅವಳನ್ನ ಕುಗ್ಗಿಸೋ ಬದಲು ಅವಳನ್ನ ಇನ್ನಷ್ಟು ಗಟ್ಟಿಯಾಗಿ ನಿಲ್ಲುವಂತೆ ಮಾಡುತ್ತೆ. ಆದ್ರೆ ಈ ಹೋರಾಟದಲ್ಲಿ ಅವಳು ಒಬ್ಳೇ ಇರಲಿಲ್ಲ. ಅವಳ ಸ್ನೇಹಿತರು, ಅವಳ ಗುರುಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಅವಳೊಳಗಿದ್ದ ಧೈರ್ಯ, ಇದೆಲ್ಲ ಅವಳಿಗೆ ಒಂದು ರೀತಿ ರಕ್ಷಾ ಕವಚದ ಹಾಗೆ ಕೆಲಸ ಮಾಡುತ್ತೆ. ಅವರ ಸಪೋರ್ಟ್ನಿಂದಾನೇ ಅವಳು ತನ್ನ ಸ್ವಾಭಿಮಾನವನ್ನ ಮತ್ತೆ ಗಳಿಸ್ಕೊಳ್ತಾಳೆ. ಈ ಸ್ಲೈಡ್ನಲ್ಲಿರೋ 2 ಚಿತ್ರಗಳನ್ನು ನೋಡಿ. ಎಡಗಡೆ ಇರೋದು ಅವಳ ಹಿಂದಿನ ಜೀವನ, ಅಂಜಿಕೆ, ಅನಿಶ್ಚಿತತೆ. ಆದರೆ ಬಲಭಾಗದಲ್ಲಿರೋದು ಅವಳ ಭವಿಷ್ಯ, ಧೈರ್ಯ, ಆತ್ಮವಿಶ್ವಾಸ. ಅವಳು ಕೇವಲ ತನ್ನಂತಾನು ಕಾಪಾಡಿಕೊಂಡಿದ್ದಲ್ಲ, ತನ್ನ ಕಥೆಯ ಮೂಲಕ ಬೇರೆಯವರಿಗೂ ಸ್ಫೂರ್ತಿಯಾಗುವ ಹಾಗೆ ಬೆಳೆದು ನಿಂತಳು. ಹಾಗಾದರೆ ಭೂಮಾಳ ಕಥೆಯಿಂದ ನಾವು ಕಲಿಯೋದೇನು? ನಿಜವಾದ ಎಂಪವರ್ಮೆಂಟ್ ಅಂದ್ರೆ ಸಬಲೀಕರಣ ಬೇರೆ ಯಾರೋ ಕೊಡುವುದಲ್ಲ, ಅದು ನಮ್ಮನ್ನ ನಾವು ನಂಬಿದಾಗ ಶುರುವಾಗುತ್ತೆ. ಭೂಮಾಳ ಪಯಣ ಇಲ್ಲಿಗೆ ಮುಗಿತು, ಆದರೆ ತನ್ನನ್ನು ತಾನು ಕಂಡುಕೊಳ್ಳುವ ಪಯಣ ಯಾವಾಗ ಶುರುವಾಗಬೇಕನ್ನೋ ಪ್ರಶ್ನೆಯನ್ನ ಇದು ನಮ್ಮ ಮುಂದಿಡುತ್ತೆ.